ಕಳೆದ 40 ವರ್ಷಗಳ ನಂತರ ಮೊಟ್ಟೆ ಬೆಲೆಯಲ್ಲಿ ಕಂಡುಬಂದಿರುವ ಈ ಏರಿಕೆ ಬೆಲೆ ಗ್ರಾಹಕರನ್ನ, ವ್ಯಾಪಾರಿಗಳನ್ನ ಮತ್ತು ಸರ್ಕಾರಿ ಪೂರೈಕೆ ವ್ಯವಸ್ಥೆಯನ್ನ ಸಂಕಷ್ಟಕ್ಕೆ ತಳ್ಳಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈಗ ಒಂದು ಮೊಟ್ಟೆಗೆ 8 ರೂಪಾಯಿ ದಾಟಿರುವುದು ಅಪರೂಪದ ಬೆಳವಣಿಗೆ. ಹಾಗಾದ್ರೆ ಈ ಏರಿಕೆ ಹಿಂದಿರುವ ನಿಜವಾದ ಕಾರಣಗಳೇನು? ಬನ್ನಿ ತಿಳಿಯೋಣ. ಚಳಿಗಾಲದಲ್ಲಿ ಕೋಳಿಗಳ ಆಹಾರ ಸೇವನೆ ಕಡಿಮೆಯಾಗ್ತದೆ. ಇದರಿಂದ ಮೊಟ್ಟೆಯ ಉತ್ಪಾದನೆ ಕುಸಿತಗೊಳ್ಳುತ್ತೆ. ಫಾರ್ಮ್ಗಳಲ್ಲಿ ಕೋಳಿ ಮೊಟ್ಟೆ ಇಡುವ ಪ್ರಮಾಣ ಕಡಿಮೆಯಾದಾಗ ಬೆಲೆ ಹೆಚ್ಚಳವಾಗ್ತದೆ. ಚಳಿಗಾಲದಲ್ಲಿ ಜನರು ಹೆಚ್ಚು ಮೊಟ್ಟೆಯನ್ನ ಸೇವಿಸ್ತಾರೆ. ಜೊತೆಗೆ ಜಿಮ್ಮಿಗೆ ಹೋಗುವವರು, ಪ್ರೋಟೀನ್ ಯುಕ್ತ ಆಹಾರ ತಿನ್ಬೇಕಾದವರು, ಬ್ರೆಡ್ ಆಮ್ಲೆಟ್, ಬೇಕರಿ ಐಟಂಗಳಿಗೆ ಮೊಟ್ಟೆಯ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಬೇಡಿಕೆ ಜಾಸ್ತಿ, ಪೂರೈಕೆ ಕಡಿಮೆ, ಬೆಲೆ ಏರಿಕೆ ಸಹಜ ಅಲ್ವಾ? ಬೆಲೆ ಏರಿಕೆಯ ಮುಖ್ಯ ಕಾರಣ ಇನ್ನೊಂದಿದೆ, ಅದು ರಫ್ತು. ನಾಮಕ್ಕಲ್ನಿಂದ ಪ್ರತಿದಿನ ಬೆಂಗಳೂರಿಗೆ 50 ಲಕ್ಷ ಮೊಟ್ಟೆಗಳು ಬರುತ್ತಿದ್ವು. ಹಾಗೆ 1 ಕೋಟಿ ಮೊಟ್ಟೆಗಳು ನೇರವಾಗಿ ವಿದೇಶಗಳಿಗೆ ರಫ್ತಾಗ್ತಿತ್ತು. ಅದೇ ರೀತಿ ಕೋಲಾರದ ಮಾಲೂರಿನ ಕಾರ್ಖಾನೆಯಲ್ಲಿ ದಿನಕ್ಕೆ 11 ಲಕ್ಷ ಮೊಟ್ಟೆಗಳು ರಫ್ತು ಮಾಡಲಾಗ್ತಿದೆ. ಇದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಕೊರತೆ ಉಂಟಾಗಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಹತ್ತಿರ ಬರ್ತಿದೆ. ಕೇಕ್, ಪೇಸ್ಟ್ರಿ, ಬೇಕರಿ ಉತ್ಪನ್ನಗಳು ಬೃಹತ್ ಪ್ರಮಾಣದಲ್ಲಿ ತಯಾರಾಗ್ತವೆ. ಎಲ್ಲದಕ್ಕೂ ಮೊಟ್ಟೆ ಬೇಕಾಗ್ತದೆ. ಈ ಹೆಚ್ಚಿದ ಬಳಕೆ ಬೆಲೆಯನ್ನ ಮತ್ತಷ್ಟು ಗಗನಕ್ಕೇರಿಸಿದೆ. ಇನ್ನು ಶಾಲಾ ಮತ್ತು ಅಂಗನವಾಡಿಗಳಿಗೆ ಮೊಟ್ಟೆ ಪೂರೈಕೆ ಸಂಕಷ್ಟ ಎದುರಾಗಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಬಿಸಿ ಊಟದಲ್ಲಿ ಪ್ರತಿದಿನ ಮೊಟ್ಟೆ ನೀಡಬೇಕು. ಅಂಗನವಾಡಿ ಮಕ್ಕಳಿಗೆ ವಾರದಲ್ಲಿ 2 ಬಾರಿ ಮೊಟ್ಟೆ ನೀಡಲೇಬೇಕು. ನಿಗದಿ ಬೆಲೆ 6 ರೂಪಾಯಿ. ಆದ್ರೆ ಮಾರುಕಟ್ಟೆಯ ದರ 30 ಮೊಟ್ಟೆಗೆ 6.75 7 ರೂಪಾಯಿ. ಚಿಲ್ಲರೆ ಅಂಗಡಿಯಲ್ಲಿ 1 ಮೊಟ್ಟೆಗೆ 8 ರೂಪಾಯಿ ಆಗಿದೆ. ಹೀಗಾಗಿ ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕಡಿಮೆ ಗಾತ್ರದ ಮೊಟ್ಟೆಯನ್ನು ಹುಡುಕುವ ಪರಿಸ್ಥಿತಿಗೆ ಬಂದಿದ್ದಾರೆ. ವೈಯಕ್ತಿಕ ಹಣದಿಂದ ಮೊಟ್ಟೆ ಖರೀದಿಸುವ ಸ್ಥಿತಿಯೂ ಎದುರಾಗಿದೆ. ಇದು ಸರ್ಕಾರದ ಪೂರೈಕೆ ವ್ಯವಸ್ಥೆಗೂ ಕಷ್ಟ ತಂದಿದೆ. 40 ವರ್ಷಗಳಿಂದ ವ್ಯಾಪಾರ ಮಾಡ್ತಿರುವ ಮೈಸೂರು, ಹುಬ್ಬಳ್ಳಿ ವ್ಯಾಪಾರಿಗಳು ಇಷ್ಟು ದರ ಏರಿಕೆಯು ಯಾವತ್ತೂ ಸಂಭವಿಸಿರಲಿಲ್ಲ ಎಂದು ಹೇಳ್ತಿದ್ದಾರೆ. ಅದರಿಂದ ಇದು ಸಾಮಾನ್ಯ ಏರಿಕೆ ಅಲ್ಲ, ಅಸಾಧಾರಣ ಮಟ್ಟದ ಬದಲಾವಣೆ ಅನ್ನಬಹುದು.